ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಪಡ್ಡುನ ಅತಿ ಸುಲಭವಾಗಿ ಹೇಗೆ ಮಾಡ್ಕೊಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪಡ್ಡುನ ಮಾಡೋದಕ್ಕೆ ಫಸ್ಟು 2 ಬಟ್ಲು ಅಕ್ಕಿನ ನೆನೆ ಹಾಕ್ಕೊತಾ ಇದ್ದೀನಿ. 2 ಬಟ್ಲು ಅಕ್ಕಿಗೆ 1/4 ಬಟ್ಲು ಉದ್ದಿನಬೇಳೆ ನೆನೆ ಹಾಕ್ಕೋಬೇಕು. 2 ಬಟ್ಲು ಅಕ್ಕಿಗೆ 1/4 ಬಟ್ಲು ಉದ್ದಿನಬೇಳೆ ಸಾಕಾಗುತ್ತೆ. ಮತ್ತು ಇದು 1/4 ಬಟ್ಲು ಉದ್ದಿನಬೇಳೆ ಹಾಕ್ಕೊಂಡು ಮತ್ತು 3 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಮತ್ತು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 2-3 ಸತಿ ವಾಶ್ ಮಾಡಿ ಮತ್ತು ನೆನೆ ಹಾಕಿಡಿ. ಒಂದು 5 or 6 ಅವರ್ಸ್ ನೆನೆ ಹಾಕಿಡಿ. ನೋಡಿ, ಈಗ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು 5 or 6 ಅವರ್ಸ್ ನೆನೆ ಹಾಕಿ ಮತ್ತು ನೈಟ್ ಫುಲ್ ಇಟ್ಟಿದ್ದೆ. ಒಂದು 9:30-10 ಗಂಟೆ ಹಂಗೆ ರುಬ್ಬಿ ನಾನು ನೈಟ್ ಫುಲ್ ಇಟ್ಟು ಮಾರ್ನಿಂಗ್ ಪಡ್ಡು ಮಾಡ್ಕೊಂಡಿದ್ದೆ. ಅದು ರುಬ್ಬಿರೋ ವಿಡಿಯೋ ಡಿಲೀಟ್ ಆಗಿದೆ. ಮತ್ತು ಇದನ್ನು ಮಾರ್ನಿಂಗ್ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆ ರುಬ್ಬಿರೋ ಮಿಶ್ರಣಕ್ಕೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಎಲ್ಲ ಹಚ್ಕೊಂಡು ಆ ರುಬ್ಬಿರೋ ಮಿಶ್ರಣಕ್ಕೆ ಹಾಕ್ಕೋಬೇಕು. ನಾನು ರುಬ್ಬಿರೋ ಮಿಶ್ರಣ ತುಂಬ ಜಾಸ್ತಿ ಇತ್ತು, ನೈಟ್ ದೋಸೆಗೂ ಆಗುತ್ತೆ ಅಂತ ಸ್ವಲ್ಪ ಎತ್ತಿಕೊಂಡೆ. ನೋಡಿ, ಇದು ರುಬ್ಬಿರೋದು ಹಿಟ್ಟು. ಈ ಹಿಟ್ಟಿಗೆ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡೆ. ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಡೋಣ. ಏಕೆಂದರೆ ಕಡಲೆಬೇಳೆ, ಉದ್ದಿನಬೇಳೆ ಬಾಯಿಗೆ ಸಿಗ್ತಾ ಇದ್ದರೆ ಪಡ್ಡು ಒಳಗಡೆ ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಪಡ್ಡು ಬಾಣಲಿಗೆ ಇಟ್ಕೊಂಡು ಸ್ವಲ್ಪ ಬಿಸಿ ಆಗಲಿ, ಪಡ್ಡು ಬಾಣಲಿ ಕಾಯಿಲಿ, ಪಡ್ಡು ಬಿಡೋದಕ್ಕೆ ಅಂತ ಬಿಸಿ ಇಟ್ಕೊಂಡೆ. ಈ ಕಡೆ ಸಾಸಿವೆ ಚಿಟಪಟ ಅಂದಿದೆ. ಈ ಸಾಸಿವೆ ಚಿಟಪಟ ಅಂದಿರೋದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಚ್ಚಿ ಹಾಕ್ಕೊಂಡಿದ್ರೆ ಚೆನ್ನಾಗಿತ್ತು. ನೀವು ರುಬ್ಬಿ ಹಿಟ್ಟಿಗೆ ಸಹ ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ಹಚ್ಚಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಹಂಗೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಪಡ್ಡು ಒಳಗಿದ್ರೆ ಗೊತ್ತಾಗಲ್ಲ, ತಿಂದ್ಬಿಡ್ತಾರೆ. ಅದು ಕರಿಬೇವಿನ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಕಣ್ಣಿಗೆ, ಎಲ್ಲದಕ್ಕೂ. ಅದಕ್ಕಾಗಿ ಆ ಥರ ಮಾಡಿಕೊಡಿ. ನೋಡಿ, ಈಗ ಇದು ಚೆನ್ನಾಗಿ ಕೆಂಪಗಾಗಬೇಕು. ಸ್ವಲ್ಪ ಕೆಂಪಗಾಗಿದ ತಕ್ಷಣ ನಾವು ರುಬ್ಬಿರೋ ಮಿಶ್ರಣದೊಳಗಡೆ ಕ್ಯಾರೆಟು, ಈರುಳ್ಳಿ ಹಚ್ಕೊಂಡಿದ್ವಲ್ಲ, ನಾವೇನೇನು ಹಚ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ಮತ್ತು ಈ ಒಗ್ಗರಣೆ ಸಹ ಹಾಕ್ಕೊಳ್ಳೋಣ. ತಿನ್ಬೇಕಾದ್ರೆ ತುಂಬ ಬಾಯಿಗೆ ಸಿಗಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಸತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪಡ್ಡು ಬಾಣಲಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಈಗ ಪಡ್ಡು ಬಾಣಲಿ ಚೆನ್ನಾಗಿ ಕಾದಿದೆ. ಈಗ ಪಡ್ಡುನ ಹಾಕ್ಕೊಳ್ಳೋಣ. ಈಗ ಮಿಶ್ರಣ ಹಾಕ್ಕೊಳ್ಳೋಣ ಇದರೊಳಗಡೆ. ಈಗ ಹಾಕ್ಕೊಂಡು ಒಂದು 2 ನಿಮಿಷ ಮುಚ್ಚಿಡೋಣ. ಒಂದು 2 ನಿಮಿಷ ಅಲ್ಲ, ಒಂದು 5 ಮಿನಿಟ್ಸ್ ಮುಚ್ಚಿಡಿ. ಒಂದೊಂದು ಪಡ್ಡು ಬಾಣಲಿ ಒಂದೊಂದು ಥರ. ನೋಡಿ, ಈಗ ಒಂದು 5 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಬೆಂದಿತ್ತು ಪಡ್ಡು. ನೋಡಿ, ಈ ಥರ ಹಿಂಗೆ ಒಂದು ಕಡೆ ತಿರ್ವಾಕೊಂಡು ಒಂದು 2-3 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡಾದ್ಮೇಲೆ ಆ ಕಡೆನೂ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ನೀವು ಚಟ್ನಿ, ಪಲ್ಯ ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ನಾನು ಇದಕ್ಕೆ ಕಡಲೆಕಾಯಿ ಚಟ್ನಿ ಮಾಡಿದ್ದೆ. ಕಡಲೆಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ಪಡ್ಡುನ ಯಾವುದ್ರ ಜೊತೆ ಸರ್ವ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಹೆಚ್ಚು ಲೈಕ್ಸ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ನನಗೂ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.